ಶ್ರೀಮಾನ್ ಸಾಲಿ ಅವರು ಲಲಿತ್ ಕಲಾ ಅಕಾಡೆಮಿಯ ಒಳ್ಳೆಯ ಅಧ್ಯಕ್ಷರಲ್ಲಿ ಒಬ್ಬರಾಗಿದ್ದರು. ಅವರ ಕಾಲದಲ್ಲಿ ಬಹುಶಃ ಈ ಸಂಚಾರಿ ಚಿತ್ರಕಲಾ ಬಸ್ ಪ್ರಾರಂಭವಾದದ್ದು ಕೂಡ ಒಂದು ಚಾರಿತ್ರಿಕ ಸಂದರ್ಭ ಅಂಥೇಳಿ ಹೇಳ್ಬೋದು. ಪಟ್ಟದಕಲ್ಲಿನಲ್ಲಿ ಅವರಿದ್ದಾಗ ಮಾಡಿರ್ತಕ್ಕಂತಹ ಕಲಾವಿದರ ಒಂದು ಕ್ಯಾಂಪ್ ಬಹಳಷ್ಟು ಯಶಸ್ವಿಯಾಗಿರ್ತಕ್ಕಂತಹ ಒಂದು ಕ್ಯಾಂಪ್ ಆಗಿದೆ. ಅವರು ಬಾಗಲಕೋಟೆಯಲ್ಲಿಯೇ ಬೆಂಗಳೂರಿನ ಚಿತ್ರಕಲಾ ಸಂಸ್ಥೆಯ ಒಂದು ಅಂಗವನ್ನು ಇಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ಅದರ ಉದ್ಘಾಟನೆಯನ್ನು ಮಾಡಿದ್ದು ಕೂಡ ಒಂದು ಮಹತ್ವದ ಸಂಗತಿ. ಸೋಮಶೇಖರ್ ಸಾಲಿಯವ್ರ ಮಗನಾಗಿ ಹುಟ್ಟಿದ್ದಕ್ಕೆ ಒಂದು ಹೆಮ್ಮೆ ಪಡ್ತೀನಿ. ಏಕೆಂದರೆ ನಮ್ಮ ತಂದೆ ಕೆಲಸಕ್ಕಾಗಲಿ ಇದಕ್ಕಾಗಲಿ ಎಂದೂ ಅವ್ರು ಬಾಯಿ ತೆರೆದವರಲ್ಲ. ಒಳ್ಳೆಯ ರಾಜಕಾರಣಿ ಮತ್ತು ಮೂಲತಃ ಗಾಂಧಿ ತತ್ವವಾದದ್ದು. ಅವರು ತಮ್ಮ ಮದುವೆಯಲ್ಲಿ ಕೂಡ ಅವರಿಗೆ 25,000 ರೂಪಾಯಿ ಡೌರಿ ಕೊಡ್ತೀನಂದರೂ ಕೂಡ ಅವರನ್ನು ತ್ಯಜಿಸಿದಂಥ ವ್ಯಕ್ತಿ. ಅವರ ಮಕ್ಕಳಾಗಿ ನಾವು ಹುಟ್ಟಿದ್ದಕ್ಕೆ ನಮಗೆ ಸಾರ್ಥಕತೆ ಇದೆ ಮತ್ತು ಅವರ ಮಾರ್ಗದರ್ಶನದಲ್ಲಿಯೇ ನಾವು ಮುಂದೆ ಹೋಗ್ತಾ ಇದ್ದೀವಿ ಹೊರತು ನಮ್ಮ ಅಣ್ಣ ತಮ್ಮದ್ರಲ್ಲಾಯಿತು ಮತ್ತು ಬೇರೆಯವರು ನಮ್ಮ ಎಲ್ಲರ ಕಡೆಯೂ ಆ ರಕ್ತಗತವಾಗಿ ಬಂದಂತಹ ಏನಂತಾರೆ ಬಳುವಳಿ ನಮ್ಮ ಫ್ಯಾಮಿಲಿ ಒಳಗೆ ಎಲ್ಲರಿಗಿದೆ. ಇವರ ಏಕವ್ಯಕ್ತಿ ಕಲಾ ಪ್ರದರ್ಶನದ ಒಂದು ಅಪರೂಪದ ಕಲಾ ಪ್ರದರ್ಶನ ಈ ವಿಜಯಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಹಾಕಿಕೊಂಡಿರುವಂತಹ ಅವರ ಮೂಲ ಕಲಾಕೃತಿಗಳ ಪ್ರದರ್ಶನ ಕಲಾವಿದರಿಗೆ ಕಲಾಸಕ್ತರಿಗೆ ಒಂದು ರಸದೌತಣವೇ ಸರಿ. ವಿಜಯಪುರದಿಂದ ಆರಂಭಗೊಂಡಿರುವಂತಹ ಅವರ ಕಲಾಕೃತಿಗಳ ಪ್ರದರ್ಶನವು ಈ ಕಲಾಕೃತಿಗಳ ಪ್ರದರ್ಶನವನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಗರದ ಕಲಾವಿದರು, ಕಲಾಸಕ್ತರು, ಕಲಾ ವಿದ್ಯಾರ್ಥಿಗಳು, ಕಲಾ ಶಿಕ್ಷಕರು ಬಂದು ಆಸ್ವಾದಿಸಬೇಕು. ಮುಂದಿನ ನಮ್ಮ ಕಲಾ ಜೀವನದ ಒಂದು ಮಾರ್ಗದರ್ಶನಕ್ಕೆ ಈ ಉತ್ತಮ ಕಲಾಕೃತಿಗಳು ನಮಗೆ ದಾರಿದೀಪ ಆಗಲಿವೆ. ಸರಿ. ನಾನು ಮಂಜುನಾಥ್ ಮಾನೆ, ವಿಜಯಪುರ.